ಗಿಳಿಯರ್ ಅವರೇ 13 ವರ್ಷ ಆಗೋಯ್ತು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ. ಇದೇ ದಿನ ಅಂದ್ರೆ ಅಕ್ಟೋಬರ್ 9ನೇ ತಾರೀಕು ಆ ದಿನ ಏನಾಯ್ತು ಅನ್ನೋದ್ರ ವಿವರವನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಬಟ್ ಸ್ಟಿಲ್ ಸಂತೋಷ್ ರಾವಿ ಅಲ್ಲಿದ್ದ, ಆತನಿಂದಲೇ ಅತ್ಯಾಚಾರ ಹಾಗೆ ಕೊಲೆ ಆಗಿದ್ದು ಅನ್ನೋದಕ್ಕೆ ಪೂರಕವಾದ ಕತೆ ಏನು ಅಥವಾ ಇರುವಂತಹ ವಿಚಾರ ಏನು ಅದನ್ನು ತಿಳಿಸಬಹುದು? ಹರೀಶ್ ಮಡಿವಾಳ ಮತ್ತು ಗೋಪಾಲ್ ಪೂಜಾರಿ ಎನ್ನುವಂತ ಎರಡು ವ್ಯಕ್ತಿಗಳನ್ನ ಸಾಕ್ಷಿಯಾಗಿ ಪ್ರಾಸಿಕ್ಯೂಷನ್ ಏನು ಸಿಬಿಐ ಅವರು ಕನ್ಸಿಡರ್ ಮಾಡಿದ್ರು. ಆ ಇಬ್ಬರು ಸಾಕ್ಷಿಗಳು ಆ ಸಂದರ್ಭದಲ್ಲಿ ಸಂತೋಷ್ ರಾವನ್ನ ಅಲ್ಲೇ ಆ ಸಮಯದಲ್ಲೇ ನೋಡಿದ್ರು. ಒಬ್ಬ ಹರೀಶ್ ಮಡಿವಾಳ್ ನೋಡುವಾಗ ಅಲ್ಲಿ ಸೌಜನ್ಯ ಮತ್ತು ಸಂತೋಷ್ ರಾವ್ ಇದ್ರು. ಗೋಪಾಲ್ ಪೂಜಾರಿ ನೋಡುವಾಗ ಸಂತೋಷ್ ರಾವ್ ಮಾತ್ರ ಇದ್ರು. ಹಾಗಾಗಿ ಈ ಎರಡು ಸಾಕ್ಷಿಗಳಲ್ಲಿ ಯಾವ ಸಾಕ್ಷಿಗೆ ಹೆಚ್ಚು ವೆಯ್ಟೇಜ್ ಇದೆ ಅನ್ನೋದನ್ನು ಪರಿಗಣಿಸಿ ಅಲ್ಲಿ ಹರೀಶ್ ಮಡಿವಾಳನ ಸಾಕ್ಷಿಯನ್ನ ಪೂರಕವಾಗಿ ಪರಿಗಣಿಸ್ತಾರೆ. ದುರದೃಷ್ಟವಶಾತ್ ಹರೀಶ್ ಮಡಿವಾಳ ಬೈಕ್ ಅಪಘಾತದಲ್ಲಿ ಸಾಕ್ಷಿ ವಿಚಾರಣೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಇದನ್ನ ಮನಗಾಣದೆಯೋ ಅಥವಾ ಇದನ್ನ ಪರಿಗಣಿಸದೆಯೋ ಮೊದಲೊಬ್ಬ ಸಾಕ್ಷಿ ಇದ್ದಲ್ಲ ಗೋಪಾಲ್ ಪೂಜಾರಿಗೆ ಸಮನ್ಸ್ ಕೊಡೋದಿಲ್ಲ. ಒಂದು ವೇಳೆ ಗೋಪಾಲ್ ಪೂಜಾರಿಗೆ ಸಮನ್ಸ್ ಕೊಟ್ಟಿದ್ರೆ ಮೋಹಿತ್ ಕೊಳ್ತಗಿ ಅವರು ವಾದ ಮಾಡ್ತಾರಲ್ಲ, ಅವ್ನು ಬಂದಿರೋದು 12ನೇ ತಾರೀಕು ನಂತರ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂತ ಹೇಳಿ, ಆ ವಾದಕ್ಕೆ ಪುಷ್ಟಿನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ನೋಡಿರುವಂತ ಸಾಕ್ಷಿ ಹರೀಶ್ ಮಡಿವಾಳ ಹೇಳ್ಬಿಟ್ಟಿರ್ತಿದ್ದ. ಹಾಗಾಗಿ ಒಟ್ಟಾರೆ ನಿಮಗೆ ಇವತ್ತು ನಾನು ತುಂಬಾ ಡಾಕ್ಯುಮೆಂಟ್ಸ್ ಗಳನ್ನು ತಂದಿದ್ದೀನಿ. ಟೋಟಲಿ ಇದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿರುವಂತ ಪ್ರಕರಣ. ಜಡ್ಜ್ಮೆಂಟ್ ಅಲ್ಲೂ ಕೂಡ ಇದು ನ್ಯಾಯಾಂಗನಿಂದನೆಯೂ ಆಗಬಹುದು. ಆದ್ರೆ ನಾನು ಒಬ್ಬ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳ ಹತ್ರ ಮಾತಾಡಿ ನಾನೊಂದಿಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ದು 143 ತನಕ ಎಲ್ಲೆಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಏನೇನು ಸ್ಟೇಟ್ಮೆಂಟ್ ಬಂದಿದೆ ಅನ್ನೋ ಪಾಯಿಂಟ್ಸ್ ಕೂಡ ನನ್ನ ಹತ್ರ ಇದೆ. ಯಾಕಂದ್ರೆ ತನಿಖೆಯ ಹಂತದಲ್ಲಿ ಎಲ್ಲಾ ಏನು ಎವಿಡೆನ್ಸ್ ಗಳಿದ್ರು ಕೂಡ ಕೊಟ್ಟಿದ್ರು ಕೂಡ ಜಡ್ಜಸ್ ಅಲ್ಲಿ ಬರೆಯುವಾಗ ಅಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ ಅಂತ ಬರೀತಾರೆ. ಆ ಹುಡುಗಿಯ ಚಪ್ಪಲಿ ಇಲ್ಲ ಅಂತ ಬರೀತಾರೆ. ಚಪ್ಪಲಿ ಯಾವ ಸಾಕ್ಷಿಯಲ್ಲಿತ್ತು, ಅದರ ಪಾಯಿಂಟ್ ಯಾವುದು ಅನ್ನೋದು ಕೂಡ ಇದ್ರಲ್ಲಿ ಮೆನ್ಷನ್ ಆಗಿದೆ. ಅಂದ್ರೆ ಇದರಲ್ಲಿ ಎಲ್ಲಿ ನೆಗ್ಲೆಕ್ಟ್ ಆಗಿರುವಂತದ್ದು. ನಾವು ಬರೀ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಬರೀ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಹಾಕ್ತಾ ಇದ್ವಿ. ಒಂದು ಕಡೆ ಜಡ್ಜ್ಮೆಂಟ್ ಅನ್ನ ಓದಿದಾಗ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ನಮ್ಮ ಸಿಬಿಐ ಸಿಒಡಿ ಕೊಟ್ಟಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲ್ಪಟ್ಟಂತ ಸಾಕ್ಷಿಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಅದನ್ನು ಯಾಕೆ ಬಹಳ ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದು ಕೂಡ ಅನುಮಾನ ಕಾಡುತ್ತದೆ. ಸೌಜನ್ಯ ಪ್ರಕರಣದ ಬಗ್ಗೆ ಹೇಳ್ತಾರೆ ಪ್ರಭಾವವನ್ನ ಬೀರಿದ್ರು ಅಂತೇಳಿ. ಹಾಗೆಲ್ಲಾದ್ರೂ ಪ್ರಭಾವವನ್ನ ಬೀರ್ಲಿಕ್ಕೆ ಆ ವ್ಯವಸ್ಥೆ ಶಕ್ತವಾಗಿದ್ರೆ ಒಂದು ಸೆಷನ್ ಕೋರ್ಟ್ ಜಡ್ಜಸ್ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಇವತ್ತು ಸಿಬಿಐ ಸಿಒಡಿ ಎಸ್ಐಟಿ 4 IPS ಆಫೀಸರ್ ಎಲ್ಲರ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಹೇಳುವವರು ಸಿಬಿಐ ಏನು ಸ್ಪೆಷಲ್ ಕೋರ್ಟ್ ಜಡ್ಜ್ ಮೇಲೆ ಪ್ರಭಾವ ಬೀರಬಹುದಿತ್ತಲ್ವಾ? ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಪ್ರಭಾವ ಬೀರಬಹುದಿತ್ತಲ್ವಾ? ಸಂತೋಷ್ ರಾವ್ ನಿಜವಾದ ಆರೋಪಿ ಅಂತೇಳಿ ಇಲ್ಲಿ ತನಿಖಾ ಸಂಸ್ಥೆ ಒದಗಿಸಿದಂತಹ ಸಾಕ್ಷಿ ಆಧಾರ ದಾಖಲೆಗಳನ್ನ ಪರಿಗಣಿಸಿಯೇ ಆದ್ರೆ ಈಗ ಶಿಕ್ಷೆಯನ್ನು ಮಾಡಿಸಬಹುದಿತ್ತು. 143 ಅಲ್ಲಿ ನೀವು ಜಡ್ಜ್ಮೆಂಟ್ ಅಲ್ಲಿ ನೋಡಿ, ಅಲ್ಲಿ ಇವ್ರು ಹೇಳ್ತಾರೆ ದೇರ್ ಆರ್ ನೋ ಎವಿಡೆನ್ಸ್ ಅಂತೇಳಿ. ಅದು 144 ಗೆ ಹೋಗಿ 144 ಅಲ್ಲಿ ಕೂಡ ಹೇಳ್ತಾರೆ ಅದು ಬೆನಿಫಿಟ್ ಆಫ್ ಡೌಟ್ ಅಂತೇಳಿ. ಇದನ್ನ ಯಾರು ಕೂಡ ಎಲ್ಲೂ ಮಾತಾಡ್ತಾ ಇಲ್ಲ. ಬರೀ 143 ಹೇಳ್ಕೊಂಡು ಅಲ್ಲಿ ಯಾಕೆ ಇಲ್ಲ ಅದನ್ನ ಇಲ್ಲಿ ಪಾಯಿಂಟ್ ಮಾಡಿದ್ದೇವೆ ನಾವು. ಯಾಕೆ ಅದನ್ನ ಜಡ್ಜಸ್ ಸೀರಿಯಸ್ ಆಗಿ ಮನಗಾಣಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸರಿಯಾಗಿ ಮನವರಿಕೆ ಮಾಡಿಕೊಡ್ಲಿಲ್ಲ. ಇಲ್ಲಿಯ ತನಕ ಹೋರಾಟದವ್ರು ಹೇಳ್ತಾರೆ, ಒಬ್ಬ ವಕೀಲ ಹೇಳ್ತಾರೆ ಆ ಹುಡುಗಿ ವಾಚ್ ನಿಂತಿತ್ತು ಯಾವ ಟೈಮ್ಗೆ, ಹಾಗಾಗಿ ಆ ಟೈಮ್ಗೆ ಅತ್ಯಾಚಾರ ಆಗಿರಬಹುದು ಅಂತ ಹೇಳಿ. ವಾಚ್ ನಿಂತ ಟೈಮ್ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪರಿಗಣಿಸ್ತಾರೆ. 6 ಗಂಟೆಗೆ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಹುಡುಗಿದು ಒಂದು ಸ್ಲಿಪ್ಪರ್ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ಲಿಪ್ಪರ್ ಕೊಟ್ಟಿರುವ ಸಾಕ್ಷಿ ಕೊಟ್ಟಿದೆ. ಇವತ್ತಿಗೂ ಕೂಡ ಆ ತನಿಖೆಯನ್ನ ಏನು ಪುನಃ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಥವಾ ಯಾವ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಯಾವ ಸಾಕ್ಷಿಯನ್ನು ಒದಗಿಸದೆ ಕೊಟ್ಟಿದೆ ಅಂತ ಹೇಳಿ ಹೇಳಿಕ್ಕೆ ಅವಕಾಶವೇ ಇಲ್ಲ. ಆ ಹುಡುಗಿ ಇನ್ನರ್ ಗಾರ್ಮೆಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಇನ್ನರ್ ಗಾರ್ಮೆಂಟ್ .21 ಅಲ್ಲಿ ಇದೆ, PW21 ಅಲ್ಲಿ ಇದೆ. ಆ ಹುಡುಗಿಯ ಎಲ್ಲ ಅಂಡರ್ವೇರ್ ಬಗ್ಗೆನೂ ಸೆಮೀಸ್ ಹಾಕಿದ್ದಾಳೆ ಅವಳು, ಯಾವ ಕಲ್ಲರು ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಗೆ ಹೇಳ್ತಾರೆ ಇವರು? ವಸಂತ್ ಗಿಳಿಯರ್ ಅವರೇ 13 ವರ್ಷ ಆಗೋಯ್ತು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ. ಇದೇ ದಿನ ಅಂದ್ರೆ ಅಕ್ಟೋಬರ್ 9ನೇ ತಾರೀಕು ಆ ದಿನ ಏನಾಯ್ತು ಅನ್ನೋದ್ರ ವಿವರವನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಬಟ್ ಸ್ಟಿಲ್ ಸಂತೋಷ್ ರಾವಿ ಅಲ್ಲಿದ್ದ, ಆತನಿಂದಲೇ ಅತ್ಯಾಚಾರ ಹಾಗೆ ಕೊಲೆ ಆಗಿದ್ದು ಅನ್ನೋದಕ್ಕೆ ಪೂರಕವಾದ ಕತೆ ಏನು ಅಥವಾ ಇರುವಂತಹ ವಿಚಾರ ಏನು ಅದನ್ನು ತಿಳಿಸಬಹುದು? ಹರೀಶ್ ಮಡಿವಾಳ ಮತ್ತು ಗೋಪಾಲ್ ಪೂಜಾರಿ ಎನ್ನುವಂತ ಎರಡು ವ್ಯಕ್ತಿಗಳನ್ನ ಸಾಕ್ಷಿಯಾಗಿ ಪ್ರಾಸಿಕ್ಯೂಷನ್ ಏನು ಸಿಬಿಐ ಅವರು ಕನ್ಸಿಡರ್ ಮಾಡಿದ್ರು. ಆ ಇಬ್ಬರು ಸಾಕ್ಷಿಗಳು ಆ ಸಂದರ್ಭದಲ್ಲಿ ಸಂತೋಷ್ ರಾವನ್ನ ಅಲ್ಲೇ ಆ ಸಮಯದಲ್ಲೇ ನೋಡಿದ್ರು. ಒಬ್ಬ ಹರೀಶ್ ಮಡಿವಾಳ್ ನೋಡುವಾಗ ಅಲ್ಲಿ ಸೌಜನ್ಯ ಮತ್ತು ಸಂತೋಷ್ ರಾವ್ ಇದ್ರು. ಗೋಪಾಲ್ ಪೂಜಾರಿ ನೋಡುವಾಗ ಸಂತೋಷ್ ರಾವ್ ಮಾತ್ರ ಇದ್ರು. ಹಾಗಾಗಿ ಈ ಎರಡು ಸಾಕ್ಷಿಗಳಲ್ಲಿ ಯಾವ ಸಾಕ್ಷಿಗೆ ಹೆಚ್ಚು ವೆಯ್ಟೇಜ್ ಇದೆ ಅನ್ನೋದನ್ನು ಪರಿಗಣಿಸಿ ಅಲ್ಲಿ ಹರೀಶ್ ಮಡಿವಾಳನ ಸಾಕ್ಷಿಯನ್ನ ಪೂರಕವಾಗಿ ಪರಿಗಣಿಸ್ತಾರೆ.
ದುರದೃಷ್ಟವಶಾತ್ ಹರೀಶ್ ಮಡಿವಾಳ ಬೈಕ್ ಅಪಘಾತದಲ್ಲಿ ಸಾಕ್ಷಿ ವಿಚಾರಣೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಇದನ್ನ ಮನಗಾಣದೆಯೋ ಅಥವಾ ಇದನ್ನ ಪರಿಗಣಿಸದೆಯೋ ಮೊದಲೊಬ್ಬ ಸಾಕ್ಷಿ ಇದ್ದಲ್ಲ ಗೋಪಾಲ್ ಪೂಜಾರಿಗೆ ಸಮನ್ಸ್ ಕೊಡೋದಿಲ್ಲ. ಒಂದು ವೇಳೆ ಗೋಪಾಲ್ ಪೂಜಾರಿಗೆ ಸಮನ್ಸ್ ಕೊಟ್ಟಿದ್ರೆ ಮೋಹಿತ್ ಕೊಳ್ತಗಿ ಅವರು ವಾದ ಮಾಡ್ತಾರಲ್ಲ, ಅವ್ನು ಬಂದಿರೋದು 12ನೇ ತಾರೀಕು ನಂತರ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂತೇಳಿ, ಆ ವಾದ ಪುಷ್ಟಿನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ನೋಡಿರುವಂತ ಸಾಕ್ಷಿ ಹರೀಶ್ ಮಡಿವಾಳ ಹೇಳ್ಬಿಟ್ಟಿರ್ತಿದ್ದ. ಹಾಗಾಗಿ ಒಟ್ಟಾರೆ ನಿಮ್ಗೆ ಇವತ್ತು ನಾನು ತುಂಬಾ ಡಾಕ್ಯುಮೆಂಟ್ಸ್ ಗಳನ್ನು ತಂದಿದ್ದೀನಿ. ಟೋಟಲಿ ಇದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿರುವಂತ ಪ್ರಕರಣ. ಜಡ್ಜ್ಮೆಂಟ್ ಅಲ್ಲೂ ಕೂಡ ಇದು ನ್ಯಾಯಾಂಗದಿಂದನೆಯೂ ಆಗಬಹುದು. ಆದ್ರೆ ನಾನು ಒಬ್ಬ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳ ಹತ್ರ ಮಾತಾಡಿ ನಾನೊಂದಿಷ್ಟು ಪಾಯಿಂಟ್ ಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ದು 143 ತನಕ ಎಲ್ಲೆಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಏನೇನು ಸ್ಟೇಟ್ಮೆಂಟ್ ಬಂದಿದೆ ಅನ್ನೋ ಪಾಯಿಂಟ್ಸ್ ಕೂಡ ನನ್ನ ಹತ್ರ ಇದೆ. ಯಾಕಂದ್ರೆ ತನಿಖೆಯ ಹಂತದಲ್ಲಿ ಎಲ್ಲಾ ಏನು ಎವಿಡೆನ್ಸ್ ಗಳಿದ್ರು ಕೂಡ ಕೊಟ್ಟಿದ್ರು ಕೂಡ ಜಡ್ಜಸ್ ಅಲ್ಲಿ ಬರೆಯುವಾಗ ಅಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ ಅಂತ ಬರೀತಾರೆ. ಆ ಹುಡುಗಿಯ ಚಪ್ಪಲಿ ಇಲ್ಲ ಅಂತ ಬರೀತಾರೆ. ಚಪ್ಪಲಿ ಯಾವ ಸಾಕ್ಷಿಯಲ್ಲಿತ್ತು, ಅದರ ಪಾಯಿಂಟ್ ಯಾವುದು ಅನ್ನೋದು ಕೂಡ ಇದ್ರಲ್ಲಿ ಮೆನ್ಷನ್ ಆಗಿದೆ. ಅಂದ್ರೆ ಇದರಲ್ಲಿ ಎಲ್ಲಿ ನೆಗ್ಲೆಕ್ಟ್ ಆಗಿರುವಂತದ್ದು. ನಾವು ಬರೀ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಬರೀ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಹಾಕ್ತಾ ಇದ್ವಿ. ಒಂದು ಕಡೆ ಜಡ್ಜ್ಮೆಂಟ್ ಅನ್ನ ಓದಿದಾಗ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ನಮ್ಮ ಸಿಬಿಐ ಸಿಒಡಿ ಕೊಟ್ಟಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲ್ಪಟ್ಟಂತ ಸಾಕ್ಷಿಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಅದನ್ನು ಯಾಕೆ ಬಹಳ ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದು ಕೂಡ ಅನುಮಾನ ಕಾಡುತ್ತದೆ. ಸೌಜನ್ಯ ಪ್ರಕರಣದ ಬಗ್ಗೆ ಹೇಳ್ತಾರೆ ಪ್ರಭಾವವನ್ನ ಬೀರಿದ್ರು ಅಂತೇಳಿ. ಹಾಗೆಲ್ಲಾದ್ರೂ ಪ್ರಭಾವವನ್ನ ಬೀರ್ಲಿಕ್ಕೆ ಆ ವ್ಯವಸ್ಥೆ ಶಕ್ತವಾಗಿದ್ರೆ ಒಂದು ಸೆಷನ್ ಕೋರ್ಟ್ ಜಡ್ಜಸ್ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಇವತ್ತು ಸಿಬಿಐ ಸಿಒಡಿ SIT 4 IPS ಆಫೀಸರ್ ಎಲ್ಲರ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳುವವರು ಸಿಬಿಐ ಏನು ಸ್ಪೆಷಲ್ ಕೋರ್ಟ್ ಜಡ್ಜ್ ಮೇಲೆ ಪ್ರಭಾವ ಬೀರಬಹುದಿತ್ತಲ್ವಾ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಪ್ರಭಾವ ಬೀರಬಹುದಿತ್ತಲ್ವಾ. ಸಂತೋಷ್ ರಾವ್ ನಿಜವಾದ ಆರೋಪಿ ಅಂತೇಳಿ ಇಲ್ಲಿ ತನಿಖಾ ಸಂಸ್ಥೆ ಒದಗಿಸಿದಂತಹ ಸಾಕ್ಷಿ ಆಧಾರ ದಾಖಲೆಗಳನ್ನ ಪರಿಗಣಿಸಿಯೇ ಆತನಿಗೆ ಶಿಕ್ಷೆಯನ್ನು ಮಾಡಿಸಬಹುದಿತ್ತು. 143 ಅಲ್ಲಿ ನೀವು ಜಡ್ಜ್ಮೆಂಟ್ ಅಲ್ಲಿ ನೋಡಿ, ಅಲ್ಲಿ ಇವ್ರು ಹೇಳ್ತಾರೆ ದೇರ್ ಆರ್ ನೋ ಎವಿಡೆನ್ಸ್ ಅಂತೇಳಿ. ಅದು 144 ಗೆ ಹೋಗಿ 144 ಅಲ್ಲಿ ಕೂಡ ಹೇಳ್ತಾರೆ ಅದು ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿ. ಇದನ್ನ ಯಾರು ಕೂಡ ಎಲ್ಲೂ ಮಾತಾಡ್ತಾ ಇಲ್ಲ. ಬರೀ 143 ಹೇಳ್ಕೊಂಡು ಅಲ್ಲಿ ಯಾಕೆ ಇಲ್ಲ ಅದನ್ನ ಇಲ್ಲಿ ಪಾಯಿಂಟ್ ಮಾಡಿದ್ದೇವೆ ನಾವು. ಯಾಕೆ ಅದನ್ನ ಜಡ್ಜಸ್ ಸೀರಿಯಸ್ ಆಗಿ ಮನಗಾಣಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸರಿಯಾಗಿ ಮನವರಿಕೆ ಮಾಡಿಕೊಡ್ಲಿಲ್ಲ. ಇಲ್ಲಿ ತನಕ ಹೋರಾಟದವ್ರು ಹೇಳ್ತಾರೆ, ಒಬ್ಬ ವಕೀಲ ಹೇಳ್ತಾರೆ ಆ ಹುಡುಗಿ ವಾಚ್ ನಿಂತಿತ್ತು ಯಾವ ಟೈಮ್ಗೆ, ಹಾಗಾಗಿ ಆ ಟೈಮ್ಗೆ ಅತ್ಯಾಚಾರ ಆಗಿರಬಹುದು ಅಂತ ಹೇಳಿ. ವಾಚ್ ನಿಂತ ಟೈಮ್ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪರಿಗಣಿಸ್ತಾರೆ. 6 ಗಂಟೆಗೆ ತೋರಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಹುಡುಗಿದು ಒಂದು ಸ್ಲಿಪ್ಪರ್ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ಲಿಪ್ಪರ್ ಕೊಟ್ಟಿರುವ ಸಾಕ್ಷಿ ಕೊಟ್ಟಿದೆ. ಇವತ್ತಿಗೂ ಕೂಡ ಆ ತನಿಖೆಯನ್ನ ಏನು ಪುನಃ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಥವಾ ಯಾವ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಯಾವ ಸಾಕ್ಷಿಯನ್ನು ಒದಗಿಸದೆ ಕೊಟ್ಟಿದೆ ಅಂತ ಹೇಳಿ ಹೇಳಿಕ್ಕೆ ಅವಕಾಶವೇ ಇಲ್ಲ. ಆ ಹುಡುಗಿ ಇನ್ನರ್ ಗಾರ್ಮೆಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಇನ್ನರ್ ಗಾರ್ಮೆಂಟ್ .21 ಅಲ್ಲಿ ಇದೆ, PW21 ಅಲ್ಲಿ ಇದೆ. ಆ ಹುಡುಗಿಯ ಎಲ್ಲ ಅಂಡರ್ವೇರ್ ಬಗ್ಗೆನೂ ಸೆಮೀಸ್ ಹಾಕಿದ್ದಾಳೆ ಅವಳು, ಯಾವ ಕಲರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಗೆ ಹೇಳ್ತಾರೆ?